ಈಗ ಯಾರಾದ್ರೂ ಸಾಮಾನ್ಯ ಜನ ಆಗ್ಲಿ ಅಥವಾ ಅಧಿಕಾರಿ ಆಗ್ಲಿ ಅಥವಾ ರೆಪ್ಯುಟೇಷನ್ ಹೇಳ್ಬಿಟ್ಟಾಗ ತಗೋಬೇಡಿ ಅಂತಲ್ಲ, ಆ ವಿಚಾರದ ಬಗ್ಗೆ ಗಂಭೀರತೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಬಟ್ ದೇವರಾಜೇಗೌಡರ ವಿಡಿಯೋ ನೋಡಿದೀರಾ, ಅವನ್ನ ಅರೆಸ್ಟ್ ಮಾಡೋದ್ಕಿಂತ ಮುಂದೆ ಒಂದು ವಿಡಿಯೋನ ಒಂದು ಲೇಡಿ ಬಗ್ಗೆ ಮಾತನಾಡಿರೋದು ನೋಡಿದ್ದೀರಾ. ಅಂತವ್ರ ಬಗ್ಗೆ ಏನನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಳ್ರಿ ಸರ್? ವಿಡಿಯೋ ನೋಡಿದ್ಮೇಲೂ ನಿಮ್ಗೆ ಸಮಾಧಾನ ಇಲ್ಲ? ವಿಡಿಯೋ ನೋಡಿದ್ಮೇಲೂ ಸಮಾಧಾನ ಇಲ್ವಾ? ಅಲ್ಲ, ವಿಡಿಯೋ ನೋಡಿದ್ಮೇಲೂ ಸಮಾಧಾನ ಇಲ್ವಾ? ಈಗ ನೀವು ಮಾಧ್ಯಮದ್ದು ಏನು ಪ್ರಶ್ನೆ ಮಾಡಿದ್ರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಅಂತ ಗೌರವಸ್ಥ ಅಲ್ಲದೆ ಇರ್ತಕ್ಕಂಥ ದೇವರಾಜೇಗೌಡ ನಿಮ್ಮ ಒಬ್ಬ ಮಾಜಿ ಶಾಸಕ, ಅಂದ್ರೆ ನಿಮ್ಮ ನಾಗಮಂಗಲ ಮಾಜಿ ಶಾಸಕ ಮತ್ತೆ ಮಂಡ್ಯ ಮಾಜಿ ಸಂಸದರು ಕರೆ ಮಾಡಿ ಕೊಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ತಗೊಂಡಾಗ ಅಷ್ಟು ಮಹತ್ವ ಇತ್ತ ಆ ವ್ಯಕ್ತಿಗೆ? ಖಂಡಿತ ಇಲ್ಲ. ಒಂದ್ ನಿಮಿಷ ನಾನು ಕೇಳಿ, ನಾನು ಮಾಧ್ಯಮದವ್ರನ್ನ ಇಷ್ಟು ಸೀರಿಯಸ್ ಮೇಲೆ ನಾನು ಅದನ್ನು ಒಪ್ತೀನಿ ಅಂತ ತಿಳ್ಕೊಬೇಡಿ. ನಾನು ಅದನ್ನು ಒಪ್ಪಲ್ಲ. ಶಿವರಾಮೇಗೌಡ್ರದ್ದು ಈ ವಿಚಾರ ನನಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ಶಿವರಾಮೇಗೌಡರು ಯಾಕೆ ಫೋನ್ ಮಾಡಿಕೊಡ್ತಾರೆ, ಡಿ ಕೆ ಶಿವಕುಮಾರ್ ಅವರು ಯಾಕೆ ರಿಸೀವ್ ಮಾಡ್ತಾರೆ, ಅದನ್ನ ನಾನು ಹೇಳಕ್ ಆಗಲ್ಲ. ಶಿವರಾಮೇಗೌಡರು ನಮ್ಮ ಪಾರ್ಟಿಲೇನಿಲ್ಲ. ಶಿವರಾಮೇಗೌಡರು ನಮ್ ತಾಲೂಕ್ ಒಂದೊಂದಾಗಿ ಹೇಳಿದ್ರೆ ಹೇಳ್ತೀನಿ, ನಾನು ತೊಂದ್ರೆ ಇಲ್ಲ. ಶಿವರಾಮೇಗೌಡ್ರನ್ನ ಯಾಕೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಾಗ ದೇವರಾಜೇಗೌಡರ ಜೊತೆಲಿ ಹಲೋ ಅಂದ್ರು, ಮಾತಾಡಿದ್ರು, ಅದು ಸೂಕ್ತ ಅಲ್ಲ. ನಾನು ನಮ್ಮ ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿ ಇದ್ದಾರೆ, ಅವ್ರು ಮಾತಾಡಿದ ತಕ್ಷಣ ಅದು ಒಪ್ಪೋನಲ್ಲ. ಆದ್ರೆ ಏನಾಗುತ್ತೆ, ಸಂದರ್ಭಗಳು, ಒಬ್ಬ ಜವಾಬ್ದಾರಿಯುತ ಉಪಮುಖ್ಯಮಂತ್ರಿಗಳಾಗಿದ್ದವರು ಈ ತನಿಖೆ ನಡೀತಿದ್ದಾಗ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಹಂಚಲಿಕ್ಕೆ ಏನಾದ್ರು ನಾನು ಕೊಡ್ತಾ ಇದ್ದಾರೆ, ಒಂದ್ ಸ್ವಲ್ಪ ಡೀಟೇಲ್ ತಗೊಳ್ಳಿ ಅಂತ ಅಂದಾಗ ಆ ಸರ್ಕಮ್ಟೆನ್ಸ್ ಅಲ್ಲಿ ಅವರು ತಗೊಂಡಿರ್ಬಹುದೇನೋ. ಬಟ್ ಆದ್ರೆ ನೀವ್ ಹೇಳ್ದಂಗೆ ಯಾರು ಶಿವರಾಮೇಗೌಡ ಆಗ್ಲಿ ದೇವರಾಜೇಗೌಡ ಆಗ್ಲಿ ನಮಗ್ ಸಂಬಂಧ ಇಲ್ಲದೆ ಇರೋ ವ್ಯಕ್ತಿ. ನನಗಂತೂ ವೈಯಕ್ತಿಕವಾಗಿ ಶಿವರಾಮೇಗೌಡರ ನನ್ನ ಡಿಫರೆನ್ಸಸ್ ನಿಮಗ್ ಗೊತ್ತಿದೆ. ನಾನು ಯಾವತ್ತೂ ಸಹ ಅವ್ರ ಜೊತೆನಲ್ಲಿ ರಾಜಕಾರಣವನ್ನ ಮಾಡಿದವನಲ್ಲ. ಕಾಲದಿಂದ 94ರಿಂದ ನಾನು ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡ್ ಬಂದವನು. ಈಗ ನಾವು ಹೋರಾಟ ಅವ್ರ ಜೊತೆನಲ್ಲಿ ಇಲ್ಲ ಅಷ್ಟೇ. ಯಾಕೆಂದ್ರೆ ಅವರು ರಾಜಕೀಯವಾಗಿ ಒಂದು ಅಲ್ಲಿ ಜನತಾದಳಕ್ಕೆ ಬಂದ್ರು, ಬಿಜೆಪಿಗೆ ಬಂದ್ರು, ಈಗ ಬಿಜೆಪಿಲಿ ಇದ್ದಾರೆ. ನಾನು ಅದ್ರ ಬಗ್ಗೆ ರಾಜಕೀಯವಾಗಿ ನಮ್ಮ ಜಿದ್ದಾಜಿದ್ದಿ ನಡೀದೇ ಇರೋದ್ರಿಂದ ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ. ಸೊ ನನಗ್ ಸಂಬಂಧ ಇಲ್ಲದೆ ಇರೋ ವಿಚಾರನ ನಾನು ಪ್ರಶ್ನೆ ಮಾಡಲ್ಲ. ಇದನ್ನ ನಾನು ಹೇಳ್ತಾ ಇದ್ದೀನಿ, ಸಂತ್ರಸ್ತರ ಸಂಬಂಧದ ವಿಚಾರದಲ್ಲಿ ಈ ನನ್ನ ಹತ್ರ ಡೀಟೇಲ್ ಇದೆ. ಈ ಹಿನ್ನೆಲೆಯಲ್ಲಿ ಈ ತರ ಆಗಿದೆ ಎಂದಾಗ ತನಿಖಾ ಸಂಸ್ಥೆನೂ ಸಹ ಅದನ್ನ ತಗೊಳ್ತಕ್ಕಂಥದ್ದು ಸಹಜ. ಅಥವಾ ನೀವು ಅದ್ರ ಬಗ್ಗೆ ತಗೊಂಡದ್ದು ನಾನು ಅಪರಾಧ ಅಂತ ಹೇಳಲ್ಲ. ಅದು ಮಿತಿಮೀರಿ ಹೋದಾಗ ಸೊ ಯಾವ ಹೇಳಿಕೆನೂ ಬೇಕಾದ್ರೂ ಹಾಕೋದು ಅಂತ ಅಲ್ಲ ಅರ್ಥ. ಈಗ ಅವರು 100 ಕೋಟಿಯನ್ನ ಇದು ನಡೆದಿದ್ದೀನಿ. ಮೊದಲೇನಂದ್ರು ನಾನು MLC ಮಾಡ್ತೀನಿ, ನನ್ನ ಅದೆಂತದೋ ಇನ್ನೊಂದು ಕ್ಯಾಬಿನೆಟ್ ಸ್ಥಾನಮಾನ ಕೊಡ್ತೀನಿ ಅಂತ ಆಸೆ ಪಟ್ಟು ಈಗ 100 ಕೋಟಿಗೆ ಹೋಗಿದ್ದಾರೆ. ಇವು ಸಹ ಈ ತರದ್ ಹೇಳಿದ್ರೆ ಅದಕ್ಕೇನ್ ಮಹತ್ವ ಇರುತ್ತೆ, ಅದನ್ನು ಯೋಚನೆ ಮಾಡಬೇಕು. ನೀವು ದೇವರಾಜೇಗೌಡ ವಿಚಾರ ಕೇಳಿದ್ರೆ ಆಯ್ತು, ಹಿಂದೆ ರಾಜಕಾರಣಿಗಳು ಅಲ್ಲ ಆಣೆ ಮಾಡಿ ಪ್ರಮಾಣ ಮಾಡಿ ಬನ್ನಿ ಇದು ಹಿಂಗಾಗಿದೆ ಅಂತೆಲ್ಲ ಹೇಳಿದಾಗ ಯಾರು ಹೇಳಿದ್ರು ಅದ್ರ ಎಷ್ಟು ಗಂಭೀರ ಇರುತ್ತೆ. ಮಾಗಡಿ ಬಾಲಕೃಷ್ಣ ಹೇಳಿದ್ರು, ಕುಮಾರಸ್ವಾಮಿ ಹೇಳಿದ್ರು, ಇವ್ರು ಹಾಕಿದಾಗ ಮಹತ್ವ ಇರುತ್ತೆ. ನೋಡಪ್ಪ, ಇದು ಬ್ರದರ್, ನಾನು ನನ್ನ ಬಗ್ಗೆ ಕ್ಲಾರಿಫೈ ಮಾಡ್ಬೋದು. ನಾನು ಎಲ್ಲಾ ರಾಜಕಾರಣಿಗಳಿಗೆ ಎಲ್ಲಾ ಪಕ್ಷದ ಲೀಡರ್ಗಳ ಬಗ್ಗೆನೂ ಮಾಡಕ್ಕಾಗಲ್ಲ. ನನಗೆ ಹೌದು ಅದು ಎಷ್ಟರ ಮಟ್ಟಿಗೆ ನಾನು ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳನ್ನೋ ಅಥವಾ ಶಾಸಕರನ್ನೋ ವಿಚಾರವನ್ನ ಡಿಪೆಂಡ್ ಮಾಡ್ಬೋದು. ಅದಕ್ಕಿಂತ ಮೀರಿದ್ದೆಲ್ಲನೂ ನಾವು ಮಾಡ್ಲಿಕ್ಕೆ ಆಗಲ್ಲ. ನನಗೆ ಕುಮಾರಸ್ವಾಮಿ ಹೇಳಿದ್ದು ನೋಡಿದೀನಿ, ಬಾಲು ಅವ್ರು ಹೇಳಿದ್ದು ನೋಡಿದೀನಿ. ಇವೆಲ್ಲ ನಾನು ಯಾವುದು ಈ ತರ ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ಯಾವತ್ತೂ ಮುಂದೂ ಆಗಿಲ್ಲ. ನೀವು ನನ್ನ ನೋಡಿದೀರಾ ರಾಜಪ್ಪ, ನಾನು ಅದು ತಯಾರು ಇಲ್ಲ. ಅವನು ಈ ತರದ ಸಂತ್ರಸ್ತೆಯರ ಬಗ್ಗೆ ಅವ್ನು ಮಾತಾಡಿದ್ಮೇಲೂ ಅವನ ರೇಪ್ ಕೇಸನ್ನ ತಗೊಳ್ಬೇಕಪ್ಪ. ಹುಡುಗರು
ಒಂದು ಪೆನ್ ಡ್ರೈವ್ ಅವ್ರ ಹತ್ರ ಇದೆ ಅಂತ ಒಪ್ಕೊಂಡಿದ್ದಾನೆ, ನನಗೆ ಪೆನ್ ಡ್ರೈವ್ ಬಂದಿದೆ ಅಂತ, ಅದ್ರ ಬಗ್ಗೆ ತನಿಖೆ ಆಗ್ಲೇಬೇಕಾಗುತ್ತೆ. ಎರಡನೇದು, ಸೊ ಹಿಂದೆ ರೇವಣ್ಣ ಅವ್ರ ವಿಚಾರದಲ್ಲಿ ನಾನು ಅವ್ರನ್ನ ಬೀದಿಗೆ ಎಳಿತಕ್ಕಂಥದ್ದು, ಅವ್ರ ವಿರುದ್ಧ ನಾನು ಫೈಟ್ ಮಾಡ್ತಕ್ಕಂಥದ್ದು ಅಂತ ಬಹಳ ದಿವಸದಿಂದ ಸ್ಟೇಟ್ಮೆಂಟ್ ಮಾಡ್ಕೊಂಡ್ಬಂದಿದ್ದಾರೆ. ಅದನ್ನು ಇದಕ್ಕೆ ಲಿಂಕೇ ಆಗುತ್ತೆ. ಮೂರನೇದು, ಒಬ್ಬ ಲೇಡಿ ಬಗ್ಗೆ ಅವ್ನ ಫೋನಲ್ಲಿ ಮಾತನಾಡ್ತಕ್ಕಂಥ ವಿಚಾರ ನಾನು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಅದು ಸೊ ನಿಮ್ಗೂ ಮುಜುಗರ, ನನಗೂ ಮುಜುಗರ, ಬಿಟ್ಬಿಡಿ, ದಯಮಾಡಿ ಕೇಳೋದು ಬೇಡ. ಅದು ಕೇಳೋದು ಚೆನ್ನಾಗಿರಲ್ಲ. ಅಷ್ಟು ಬಂದ ಮೇಲೂ SIT ಅವರು ಅವ್ನ ಕಂಟ್ರೋಲ್ ತಗೋದಿಲ್ಲ. ನೋಡೋಣ, ಹೇಳಿದೀನಿಲ್ಲ, ಅಡ್ವೊಕೇಟ್ಗೆ ಹೇಳಿದೀನಿ, ಚೆಕ್ ಮಾಡಿ ಅಂತ ಹೇಳಿದೀನಿ. ಅವ್ನ್ ಯಾರೋ ಈಗ ಇಲ್ಲಿ ಏನಾಗುತ್ತೆ, ಉಳಿಸಿ ಬೆಳೆಸಿ ಸುತ್ತಿ ಸರಿಸಿ ಒಕ್ಕಲಿಗರನ್ನ ಈ ಸಮಾಜ ಇನ್ನೊಂದು ಹೆಸರು ಹೇಳಕ್ ನಿಂತಿದಾರಲ್ಲ, ನೋಡ್ತಾ ಇದೀವಲ್ಲ. ಬಹುಶಃ ಈ ಡಿ ಕೆ ಶಿವಕುಮಾರ್ ನಂತರ ಹೆಸರು ಹೇಳ್ಬೇಕಾದ್ರೆ ಕೃಷ್ಣ ಬೈರೇಗೌಡರು, ಚಲುವರಾಯಸ್ವಾಮಿ ಹೇಳ್ಬೇಕಲ್ಲ. ಈಗ ಹೌದು, ಈಗ ಜನತಾದಳದವ್ರಿಗೂ ಬೇಕಾಗಿರೋದು ಏನಾರು ಸಮಾಜ ತಗೋಬೇಕು ಅಂದ್ರೆ, ಅಥವಾ ಇಂಥದ್ದು ಡಿಸ್ಟರ್ಬ್ ಮಾಡ್ಬೇಕು ಅಂದ್ರೆ, ಡೈವರ್ಟ್ ಮಾಡ್ಬೇಕು ಅಂದ್ರೆ, ಡಿ ಕೆ ಶಿವಕುಮಾರ್ ನಂತರ ಯಾರು ಹೇಳ್ಬೇಕು? ಕೃಷ್ಣ ಬೈರೇಗೌಡರು ನನ್ನೇ ಹೇಳ್ಬೇಕಲ್ಲ, ಇನ್ ಯಾರು ಹೇಳ್ತಾರೆ ಪಾಪ? ಏನಿಲ್ಲ, ನಮ್ಗೆ ಇದು ಬಹಳ ಗೌರವದ ವಿಚಾರಗಳಪ್ಪ. ತುಂಬಾ ಒಳ್ಳೆ, ಬಹಳ ಇಂಪಾರ್ಟೆಂಟ್. ನಮ್ಗೆ ಮಳೆ ಹುಯ್ತಾ ಇದೆ, ಎಲ್ಲಾರ ಮಳೆ ಹೂದು ಒಳ್ಳೆ ಬೆಳೆ ಆಗ್ಲಿ. ಕಳೆದ ವರ್ಷ ಜನ ಇದರಿಂದ ನಾವು ಅದ್ರ ಬಗ್ಗೆ ನಿನ್ನೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸುದೀರ್ಘವಾಗಿ ಮೀಟಿಂಗ್ ಮಾಡಿರ್ತಕ್ಕಂಥದ್ದು. ನಾನು ಬೆಳಗ್ಗೆ ಎದ್ರೆ ಈಗ ಕೋಡ್ ಆಫ್ ಕಂಡಕ್ಟ್ ಇದ್ರೂ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ, ವಿಡಿಯೋ ಕಾನ್ಫರೆನ್ಸ್ ಮಾಡಿ, ಎಲ್ಲೆಲ್ಲಿ ರಸಗೊಬ್ಬರ ಇಲ್ಲ, ಎಲ್ಲಿ ಬೀಜದ ತೊಂದರೆ ಇದೆ, ಅಥವಾ ಎಲ್ಲಿ ಮಳೆ ಹೋದ್ರೆ ಪೂರ್ವ ಮುಂಗಾರು ಬೆಳೆ ಹಾಕ್ಲಿಕ್ಕೆ ಸಾಧ್ಯ, ಈಗ ಮತ್ತೆ ಮೇ ಎಂಡ್ ಜೂನ್ ನಲ್ಲಿ ಹೆಚ್ಚು ಮಳೆ ಬರುವಂತಿದೆ, ಅದಕ್ಕೆ ತಯಾರಾಗಿ ಅಂತ ನಾನು ಅಧಿಕಾರಿಗಳ ಜೊತೆ ಹೆಚ್ಚಿನ, ಈಗ ನಾವು ನೇರವಾಗಿ ಮೀಟಿಂಗ್ ಮಾಡ್ಲಿಕ್ಕೆ ಫಿಸಿಕಲಿ ಹೆಚ್ಚು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಆದಷ್ಟು ನಮ್ಮ ಸೆಕ್ರೆಟರಿಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಇಡೀ ಜಿಲ್ಲಾ ಅಧಿಕಾರಿಗಳು ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಅಂತ 3 ದಿವಸದಿಂದ ನಾನು ಕಂಟಿನ್ಯೂಸ್ ಆಗಿ ಅದಿದ್ದೀನಿ. ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಇದು ನನಗೆ. ಫಸ್ಟ್ ಆಫ್ ಆಲ್, ನಿನ್ನೆ ಮೊನ್ನೆ ಏನಾರ ನೀವು ಕೇಳಿದ್ರೆ ನಾನು ಹೇಳ್ಬೇಕು ಅನ್ಕೊಂಡಿದ್ದೆ. ಇವತ್ತು ನನ್ನ ಬಗ್ಗೆನೇ ಅವನ ಹೆಸರು ಹೇಳಿರೋದ್ರಿಂದ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಚಾರನ ನಾನು ಯಾವತ್ತು ಆಫ್ಟರ್ ರೆಕಾರ್ಡ್ ನಿಮ್ ಸ್ನೇಹಿತರ ಜೊತೆ ಹೇಳಿದ್ದೆ. ಕೆಲವ್ರ ಜೊತೆ ನನ್ನ ವಿಧಾನಸೌಧ ಹತ್ರ ಬಂದಾಗ ಕುಮಾರಸ್ವಾಮಿ ಹೇಳಿಕೆಗೂ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿದ್ದೆ. ಯಾಕೆ ಅಂದ್ರೆ ಇದು ಯಾರಿಗೂ ಗೌರವ ತರುವಂತ ವಿಚಾರ ಅಲ್ಲ. ಈ ವಿಚಾರನ ಆಮೇಲೆ ಕುಮಾರಸ್ವಾಮಿ ಅವರಾಗ್ಲಿ, ಬೇರೆ ಯಾರಾದ್ರೂ ಲೀಡರ್ ಆಗ್ಲಿ, ಯಾವ ವಿಚಾರವನ್ನ ಎಷ್ಟರ ಮಟ್ಟಿಗೆ ಅದನ್ನ ಬೆಳಕು ಚೆಲ್ಲಬೇಕು ಅದನ್ನ ಚೆಲ್ಲಬೇಕು. ಇಂಥದನ್ನ ನಾವು ಬೆಳಿಗ್ಗೆ ಎದ್ದು ಈ ಪೆನ್ ಡ್ರೈವ್ ವಿಚಾರನ ನಾವು ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಯಾರಿಗೂ ಗೌರವ ತರುವಂತ ವಿಚಾರ ಅಲ್ಲ. ಮತ್ತು ಅವರು ಕುಮಾರಸ್ವಾಮಿ ಅವರಾಗ್ಲಿ ಪದೇ ಪದೇ ಈ ವಿಚಾರನ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಬಿಟ್ಬಿಟ್ಟು ಪ್ರಜ್ವಲ್ ರೇವಣ್ಣನ ಕರ್ಸಕ್ಕಾದ್ರೆ ಕರೆಸಿ. ಅವ್ರು ಒಂದ್ ಕಡೆ ಹೇಳ್ತಾರೆ ನನಗ್ ಸಂಬಂಧ ಇಲ್ಲ, ರೇವಣ್ಣ ನಾನುವೆ ದೂರ ಆಗಿದ್ದೀವಿ, ಬೇರೆ ಆಗಿದ್ದೀವಿ ಅಂತಾರೆ. ಇನ್ನೊಂದ್ ಕಡೆ ರೇವಣ್ಣಗೆ ಇದು ಅನ್ಯಾಯ ಆಗ್ಬಾರ್ದು ಅಂತಾರೆ. ಪ್ರಜ್ವಲ್ ರೇವಣ್ಣಗೆ ಕ್ರಮ ಆಗ್ಲಿ, ರೇವಣ್ಣಗೆ ಇದಾಗ್ಲಿ ಅಂತಾರೆ. ರೇವಣ್ಣೇನು, ಪ್ರಜ್ವಲ್ ರೇವಣ್ಣೇನು, ಕುಮಾರಸ್ವಾಮಿನು ಎಲ್ರೂ ಒಂದೇ ಸಂಬಂಧ. ಸೊ ಈಗ ಮಾಜಿ ಪ್ರಧಾನಿ ದೇವೇಗೌಡರಿಗಿಂತ ನಾವು ಗೌರವ ಯಾರಿಗೆ ಕೊಡ್ಬೇಕು ಈ ರಾಜ್ಯದಲ್ಲಿ? ದೇವೇಗೌಡರ ಬಗ್ಗೆ ನಮ್ಗೆ ಅಪಾರವಾದ ಅವ್ರ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿಂದ ಅರೆಸ್ಟ್ ಆಯ್ತಾರೆ. ಇದು ಯಾರು ಒಪ್ತಾರೆ? ಅವ್ರಿಗೆ ಎಷ್ಟು ನೋವು ಆಗುತ್ತೆ ಅನ್ನೋದು ನಾವು ಯೋಚನೆ ಮಾಡ್ತೀವಿ, ಅವ್ರ ಮಕ್ಕಳಾದವರು ಯೋಚನೆ ಮಾಡ್ತೀವಿ. ಅದಾದ ತಕ್ಷಣ ತಿರ್ಗಿ ಅವ್ರದೇ ಮನೆಗೆ ಹೋಯ್ತಾರೆ ಎಲ್ಲ. ಈಗ ಕುಮಾರಸ್ವಾಮಿ ಅವರು ಇದನ್ನೆಲ್ಲ ಮಾನಿಟರ್ ಮಾಡ್ಬೇಕು. ದೇವೇಗೌಡರಿಗೆ ಮಗ ಬಂದಾಗ ಬೇಡ ಅನ್ನಕ್ ಆಗಲ್ಲ ನೋಡಿ. ದೇವೇಗೌಡರು ಇದನ್ನೆಲ್ಲ ಮಗನಾಗ್ ಬಂದಾಗ ಬೇಡ ಅನ್ನಕ್ ಆಗಲ್ಲ. ಅದು ಕುಮಾರಸ್ವಾಮಿ ಅವ್ರಿಗೆ ಜವಾಬ್ದಾರಿ ಸ್ಥಾನದಲ್ಲಿ. ಕುಮಾರಸ್ವಾಮಿ ಅವರು ಇದನ್ನೆಲ್ಲನೂ ಯಾವ ರೀತಿ ಸರಿ ತಪ್ಪು ಅನ್ನೋದನ್ನ ಯೋಚನೆ ಮಾಡ್ಬೇಕಲ್ಲ. ನಾನು ದೇವೇಗೌಡರನ್ನ ಇಂಥ ಟೈಮ್ನಲ್ಲಿ, ಇಂಥ ಏಜ್ ಅಲ್ಲಿ ಅವರು ಬೆಳೆದಿರೋ ಅಂತ, ಅವರು ಗೌರವವಾಗಿ ಈ ರಾಜ್ಯದಲ್ಲಿ ನಡ್ಕೊಂಡಿರ್ತಕ್ಕಂಥ ರೀತಿನ ನೀವೇನೋ ತಮಾಷೆಗೆ ಅಂತಾರೇನೋ ಅಂತ ಅವರು ಅನ್ಬೋದು. ಕುಮಾರಸ್ವಾಮಿ ಇವ್ರ ಹತ್ರ ಕಲ್ತ್ಕೋಬೇಕಾ ದೇವೇಗೌಡರು ಗೌರವ ಅಂತ? ಹೌದ್ರಿ, ನಿಮ್ಗೇನ್ ಜಾಸ್ತಿ ಈ ರಾಜ್ಯದ ಆಸ್ತಿ ದೇವೇಗೌಡರು. ಅವ್ರು ಅಪ್ಪ ಅಂತ ಇರ್ಬೋದು, ಹಂಗ ನಮ್ಗೆ ಯಾರಿಗೂ ಬೆಲೆ ಇಲ್ವಾ? ದೇವೇಗೌಡರ ಬಗ್ಗೆ ಗೌರವ ಇಲ್ವಾ? ದೇವೇಗೌಡರು ನೋವಾದಕ್ಕೂ ನಮಗೂ ನೋವಾಗುತ್ತೆ.